ಬೆಂಗಳೂರು ದಕ್ಷಿಣದಲ್ಲಿ ನಕಲಿ ಔಷಧಿಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಪ್ರಶಾಂತ್ ತಾವರೆಕೆರೆ ಹಾಗೆ ಸಹಚರನ ಅರೆಸ್ಟ್ ಮಾಡಲಾಗಿದೆ. ವಿದೇಶದಿಂದ ನಕಲಿ ಔಷಧಿಯೊಂದಿಗೆ ಬರುವಾಗಲೇ ಲಾಕ್ ಆಗಿದ್ದಾರೆ ಇವರು ಖತರ್ನಾಕ್ಗಳು. ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಇವನು ದುಬೈಲ್ ಕೂತ್ಕೊಂಡು ಆಟ ಆಡ್ತಿದ್ದ. ಪೊಲೀಸರ ದಾಳಿ ವೇಳೆ ತಲೆಮರೆಸಿಕೊಂಡಿದ್ದ ಈ ಪ್ರಶಾಂತ. ಈಗಾಗಲೇ SIT ಫಾರ್ಮ್ ಆಗಿದೆ, ತನಿಖೆ ಕೂಡ ನಡೀತಾ ಇದೆ, ಹುಡುಕಾಟ ನಡೆಸಿದ್ರು ತಾವರೆಕೆರೆ ಪೊಲೀಸರು ಕೂಡ. ಈ ವೇಳೆ ದುಬೈನಲ್ಲಿರುವಂತಹ ಮಾಹಿತಿ ಕೂಡ ನಮ್ಮ ಅಧಿಕಾರಿಗಳು ಸಿಕ್ಕಿತ್ತು. ಸದ್ಯ ವಿದೇಶದಿಂದ ಕಡಿಮೆ ಬೆಲೆಗೆ ಔಷಧಿ ತರುವಾಗ ಲಾಕ್ ಆಗಿದ್ದಾನೆ. ಅಜರ್ಬೈಜಾನ್ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಗಳನ್ನು ಇಂಟರ್ಪೋಲ್ ಮುಖಾಂತರ ವಶಕ್ಕೆ ಪಡೆಯೋಕೆ SIT ಕೂಡ ಈಗ ಸಜ್ಜಾಗಿದೆ. ಅದರದೇ ಆದಂಥ ಕೆಲವೊಂದಿಷ್ಟು ಪ್ರಕ್ರಿಯೆಗಳಿರುತ್ತೆ. ವಿದೇಶದಲ್ಲಿ ಏನಾದರೂ ಬಂಧನ ಆದರೆ ಅಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಕೆಲವೊಂದಿಷ್ಟು ಪ್ರೊಸೀಜರ್ಗಳನ್ನು ಮುಗಿಸಿ ಕರೆತರಲಾಗುತ್ತೆ. ನೋಡಿ, ಅಜರ್ಬೈಜಾನ್ ಅಂತ ಹೇಳಿದ್ರೆ ಅದು ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತ ಕರಿತೀವಿ ಯುರೋಪ್ ಖಂಡದಲ್ಲಿ. ಅಲ್ಲಿ ಹೋಗಿ ಈತ ಮೋಜು ಮಸ್ತಿ ಮಾಡ್ತಾ ಇದ್ದ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಐಷಾರಾಮಿ ಜೀವನ ಒಂದಾಗಿತ್ತು ಅಂತ. ಯಾಕಂದರೆ 5 ಕೋಟಿ ನಕಲಿ ಮೆಡಿಸಿನ್ಗಳನ್ನು ಇಲ್ಲಿ ವಶಕ್ಕೆ ಪಡೆದಿದ್ದರು. ಬಟ್ ಇಲ್ಲಿಯವನಾದರೂ ಕೂಡ ಬೇರೆ ಬೇರೆ ದೇಶಗಳಿಂದ ಆತ ನಕಲಿ ಮೆಡಿಸಿನ್ಗಳನ್ನು ತಂದು ಇಲ್ಲಿ ಅದಕ್ಕೆ ಲೇಬಲ್ ಅಂಟಿಸಿ ಅಥವಾ ದೊಡ್ಡ ಒಂದು ಬೆಲೆಗೆ ಮಾರಾಟ ಮಾಡ್ತಿದ್ದ ಅನ್ನುವಂಥ ಜಾಲ ಕೂಡ ಪತ್ತೆಯಾಗಿತ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಮೇನ್ ಕಿಂಗ್ ಪಿನ್ ಅರೆಸ್ಟ್ ಆಗಿದ್ದಾನೆ. ಹೇಗೆ ಪತ್ತೆ ಮಾಡಿದ್ರು? ಅದರ ಜೊತೆಗೆ ಇವನ ಜಾಲ ಎಲ್ಲಿವರೆಗೂ ಹಬ್ಬಿತ್ತು? ಮತ್ತೆ ಆ ಕಸ್ಟಮ್ಸ್ ಅಧಿಕಾರಿಗಳ ಒಂದು ಬಂಧನ ಮತ್ತು ಕೆಲವೊಂದಿಷ್ಟು ಇಂಟರ್ಪೋಲ್ ಪ್ರೊಸೀಜರ್ ಹೇಗೆಲ್ಲ ಇರುತ್ತೆ ಅಂತ? ಪ್ರಭು, ಏನು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿ ಅಂದರೆ ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆ ಅಂತ ನಾವೇನು ಕರಿತಾ ಇದ್ವಿ, ಆ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಕಲಿ ಔಷಧಗಳು ಏನು ಪತ್ತೆ ಆಗುತ್ತೆ, ಪತ್ತೆ ಆದ ಬೆನ್ನಲ್ಲೇ ಹೋಗಿ ದಾಳಿ ನಡೆಸಿದ ಪೊಲೀಸ್ ಅಧಿಕಾರಿಗಳು ಸುಮಾರು 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳು ಪತ್ತೆ ಆಗಿರುವಂಥದ್ದು. ಅಂದರೆ ಅಸಲಿ ಔಷಧಿಗಳನ್ನು ತಂದು ಅದಕ್ಕೆ ಇವರು ಮಿಕ್ಸ್ ಮಾಡುವಂಥದ್ದು, ಕೆಮಿಕಲ್ ಮಿಕ್ಸ್ ಮಾಡುವಂಥದ್ದು. ಸೊ ಈ ಮುಖಾಂತರ ಕೆಮಿಕಲ್ ಮಿಕ್ಸ್ ಮಾಡಿ ಬೇರೆ ಬೇರೆ ಕಡೆಗೆ ಅದನ್ನ ಮಾರಾಟ ಮಾಡುವಂಥದ್ದು, ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋ ಮಾಹಿತಿ ಇತ್ತು. ಯಾವಾಗ ಈ ದಾಳಿ ಆಗುತ್ತೆ, ದಾಳಿ ಆದ ಬೆನ್ನಲ್ಲೇ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ SITಯನ್ನು ರಚನೆ ಮಾಡುತ್ತೆ. SIT ರಚನೆ ಮಾಡಿದ ಬೆನ್ನಲ್ಲೇ ಈಗಾಗಲೇ ಅಧಿಕಾರಿಗಳು ಎಲ್ಲೆಲ್ಲಿ ಈ ಪ್ರಕರಣದ ಕಿಂಗ್ ಪಿನ್ಗಳು ಯಾರಿದ್ದಾರೆ ಅನ್ನೋ ಮಾಹಿತಿಯನ್ನು ಕಲೆ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಶಾಂತ್ ಏನಿದ್ದಾನೆ ಈತನ ಬಗ್ಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕ ಬೆನ್ನಲ್ಲೇ ಈತ ಎಲ್ಲಿದ್ದಾನೆ, ಎಲ್ಲೋಗಿದ್ದಾನೆ ಅನ್ನೋ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಇಂಟರ್ಪೋಲ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಇಂತಹ ಪ್ರಕರಣಗಳಲ್ಲಿ ಪ್ರೊಸೀಜರ್ನ ನೋಡೋದಾದರೆ ಇಂತಹ ಸೀರಿಯಸ್ ಪ್ರಕರಣಗಳಲ್ಲಿ ಓರ್ವ ಆರೋಪಿಯನ್ನು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಇಂಥ ಆರೋಪಿ ಇಂಥ ಪ್ರಕರಣದಲ್ಲಿ ಬೇಕಾಗಿರ್ತಾನೆ, ಈತ ಇಂಥ ಕಡೆ ಟ್ರಾವೆಲ್ ಮಾಡಿದ್ದಾನೆ. ಸೊ ಹೀಗಾಗಿ ಈತನ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಯಾವುದೇ ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಇಲ್ಲ ಅಂದರೆ ಶಿಫ್ಟ್ಗಳಲ್ಲಿ ಎಲ್ಲೇ ಇವರು ಓಡಾಟವನ್ನು ಮಾಡಿದ್ರೆ ತಕ್ಷಣ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಇಂಟರ್ಪೋಲ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಆತ ಅರ್ಬೈಜಾನ್ ಏರ್ಪೋರ್ಟ್ ಏನಿದೆ ಅಲ್ಲಿ ಇರುವಂಥ ಮಾಹಿತಿ ಸಿಗುತ್ತೆ ಕಸ್ಟಮ್ ಅಧಿಕಾರಿಗಳಿಗೆ. ವಿದೇಶದಿಂದ ಔಷಧಿಗಳನ್ನು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಆತ ಇವರಿಗೆ ಸಿಕ್ಕು ಬೀಳುವಂಥದ್ದು. ತಕ್ಷಣ ಆತನ ವಶಕ್ಕೆ ಪಡೆದು SIT ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. SIT ಅಧಿಕಾರಿಗಳು ಆತನ ವಶಕ್ಕೆ ಪಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರೊಸೀಜರನ್ನು ಮಾಡ್ತಾರೆ. ಇಲ್ಲಿಂದ ಕಸ್ಟಮ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಅಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಬಾಡಿ ವಾರೆಂಟ್ ಮೇಲೆ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಬೆಂಗಳೂರಿಗೆ ಕರ್ಕೊಬಂದ ನಂತರ ಇಡೀ ಈ ನಕಲಿ ಜಾಲವನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾ ಇದೆ ಈತ ಒಬ್ಬನೇ ಇದನ್ನ ಬೇರೆ ಬೇರೆ ಕಡೆ ಈತನಿಗೆ ಯಾರು ಸಾಥ್ ಕೊಡ್ತಾ ಇದ್ರು, ಈತನ ಹಿಂದೆ ಇರುವಂಥವ್ರು ಯಾರು, ದೊಡ್ಡ ಮಟ್ಟದ ಕೈಗಳಿರುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತ ಹೇಳಿದ್ರೆ ನಾವು ಸಿನಿಮಾಗಳಲ್ಲಿ ನೋಡುವಂತೆ ಅಲ್ಲಿನ ಈ ವೇಸ್ಟ್ಗಳು, ಮೆಡಿಸಿನ್ ವೇಸ್ಟ್ ಏನಿರುತ್ತೆ ಅದನ್ನು ತಂದು ಬೇರೆ ಕಡೆ ಮಾರಾಟವನ್ನು ಮಾಡ್ತಾರೆ. ಆ ರೀತಿಯಾಗಿ ಈತ ವಿದೇಶಗಳಲ್ಲಿ ಬರುವಂಥ ವೇಸ್ಟೇಜ್ ಮೆಡಿಸಿನ್ಗಳನ್ನು ತಂದು ಇಲ್ಲೇನಾದರೂ ಮಿಕ್ಸ್ ಮಾಡಿ ಕೊಡ್ತಾ ಇದ್ದ ಅನ್ನೋ ಅನುಮಾನಗಳಿರುವಂಥದ್ದು. ಹೀಗಾಗಿ ಈ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮೊದಲು ಪ್ರಶಾಂತನ ವಶಕ್ಕೆ ಪಡ್ಕೊಂಡ ನಂತರ ಇಡೀ ಜಾಲದಲ್ಲಿರುವಂಥ ಮೆಂಬರ್ಸ್ಗಳಿರ್ಬೋದು ಮತ್ತು ಇದರ ಹಿಂದಿರುವಂಥ ಕಾಣದ ಕೈಗಳೇನಿದೆ ಅವರೆಲ್ಲರನ್ನು ಕೂಡ ಬಂಧನ ಮಾಡಿ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್.